ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ತುಂಬ ಚೆನ್ನಾಗಿದೆ. ಹಾಗಾದರೆ ಶ್ರವಣ್ ಅವರು ಇಲ್ಲಿ ಬೇಲ್ ಕೊಡಿಸಿದ್ರಾ? ಭೂಮಿ ಟ್ರೈನಿಂಗ್ ಓದ್ಲಾ? ಇವರಿಬ್ಬರ ಮಧ್ಯೆ ಏನಾಗ್ತಾ ಇದೆ? ಅಪ್ಪು ಯಾಕೆ ಅಂಜುಗೆ ಚಾಡಿ ಹೇಳ್ತಾ ಇದ್ದಾರೆ? ಹಾಗಾದರೆ ಅಪ್ಪು ಮತ್ತು ಅಂಜು ಕೇಳ್ತಾಳ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಒಂದು ಎಪಿಸೋಡ್ನ ಮಿಸ್ ಮಾಡಿಬಿಡಿ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಏನಾಗುತ್ತೆ ಅಂತಂದರೆ, ಸಂಚಿಕೆ ಆರಂಭದಲ್ಲಿ ಈ ಅಪ್ಪು ಇರ್ತಾಳಲ್ಲ, ಅಂಜನನಿಗೆ ಬಂದು ಹೇಳ್ತಾಳೆ, ನೋಡು ಅಂಜು, ನನಗೆ ಏನು ನಂಜು ಹಿಂಗಾಗಿದೆಯಾ, ಸಪ್ಪೆ ಮುಖ ಹಾಕೊಂಡಿದ್ಯಾ, ಅತ್ತೆ ಬಗ್ಗೆ ಟೆನ್ಷನಾ ಅಂತ ಎಲ್ಲ ಕೇಳ್ತಾಳೆ. ಚೇಚೆ ಹಾಗೇನಿಲ್ಲ ಅಂತ ಹೇಳಿದಾಗ, ಆದರೂ ಅಪ್ಪು ನೀನು ಈ ರೀತಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ನೀನು ಯಾರು ಡಾಕ್ಟರ್ ಹೆಂಡ್ತಿ ಈಗ ಸಪ್ಪೆ ಮುಖ ಇಟ್ಕೊಂಡ್ರೆ ಚೆನ್ನಾಗಿರುತ್ತಾ? ಯಾವಾಗಲೂ ಖುಷಿಯಾಗಿರಬೇಕು, ಬಾ ನಾನು ನಿನ್ನ ರೆಡಿ ಮಾಡ್ತೀನಿ ಅಂತ ಹೇಳಿದಾಗ ಇವಳು ಅಂಜುನು ಇರ್ತಾಳೆ. ಆದರೂ ಅಂಜು ಏನಂತಂದರೆ, ನೀನು ಆ ಟೀ ಅಂಗಡಿನ ಅಕ್ಕ ಅಂತ ಕರೆಯೋದು ನನಗೊಂಚೂರು ಕೂಡ ಇಷ್ಟ ಆಗ್ತಿಲ್ಲ ಅಂದಾಗ, ಏನು ಹೇಳ್ತಿದ್ದೀಯಾ ಅಪ್ಪು ನೀನು ಅಂತ ಹೇಳಿದ ತಕ್ಷಣ, ಹೌದು ಅವಳನ್ನ ನೀನು ಏನಪ್ಪ ಅಂತಂದರೆ ಅಕ್ಕ ಅಂತ ಕರೆಯೋದು ನನಗೆ ಇಷ್ಟ ಆಗಲ್ಲ, ನೀನು ಮುಂಚೆ ಹೇಗಿದ್ದೆ ಅದೇ ಅಂಜು ಇರಬೇಕು ಅಂತ ಹೇಳಿದಾಗ, ನೋಡು ಅಪ್ಪು, ಈಗ ಭೂಮಿ ನಾನು ಒಂದೇ ಮನೆ ಸಸ್ತಿರು, ನಾವಿಬ್ಬರು ಅಕ್ಕ ತಂಗಿರು, ನನಗೆ ಭೂಮಿನ ನಾನು ಅಕ್ಕ ಅಂತ ಕರಿಲೇಬೇಕು ಅಂತ ಹೇಳ್ಬಿಟ್ಟು, ಅಂಜು ಏನಪ್ಪ ಭಾರಿ ಒಳ್ಳೆಯವಳು ಅಂದರೆ, ಈ ಸದ್ಯಕ್ಕೆ ಅವಳು ಮಾತು ಕೇಳಿದರೆ ಖುಷಿ ಅಂತೂ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ, ನೋಡುಗರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ ಅಂಜು ಮಾತು ಕೇಳಿ. ಆದರೆ ಯಾವಾಗ ಉಲ್ಟಾ ಹೊಡಿತಾಳೋ, ಯಾವಾಗ ಪಲ್ಟಿ ಹೊಡಿತಾಳೋ ಗೊತ್ತಾಗೋದಿಲ್ಲ. ಯಾಕಂದರೆ ಅಮ್ಮ ಮಗಳನ್ನ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ತನ್ನ ಮೇಲಿರೋ ಬಂದ್ ಕೇಸನ್ನು ಯಾವುದೋ ಒಂದು, ಆಫ್ಟರ್ ಆಲ್ ಒಬ್ಬ ಗಂಡನ ಸ್ನೇಹಿತರಿಗೆ ಒಂದು ಅಫೇರನ್ನು ಕಟ್ಟಿ ಕೇಸೆಲ್ಲ ಆ ಕಡೆ ತಿರುಗುವಂಥ ಒಂದು ಮಾಯಾಜಾಲವನ್ನು ಸೃಷ್ಟಿ ಮಾಡಿದ್ದಾಳೆ. ಆ ಮಾಯಾಜಾಲಕ್ಕೆ ಸಿಲುಕುತ್ತಾರಾ ಇಲ್ವಾ ನಮ್ಮ ಅಜಿತ್ ಮತ್ತು ಶ್ರವಣವರು ಅನ್ನೋದನ್ನೇ ನೋಡಬೇಕಿದೆ. ಸೊ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಎಲ್ಲರೂ ಟೆನ್ಷನ್ ಮಾಡ್ಕೋತಾರೆ. ಇಲ್ಲ, ನನ್ನ ತಮ್ಮ ಆ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಕಣೋ ಅಂತ ಹೇಳಿದಾಗ, ಯಾವುದು ನಂಬಬೇಕು ಯಾವುದು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ಅಕ್ಕ ನನಗೆ ಅಂತ ಹೇಳಿದಾಗ, ಈ ದೇವಯಾನಿ ಕೂಡ ನಮ್ಮ ಮನೆಗೆ ಮದುವೆ ಆಗಿ ಬಂದಾಗಲಿಂದ ತುಂಬ ಚೆನ್ನಾಗಿದ್ಲಲ್ವಾ ಶ್ರವಣ, ಈಗ ಇದ್ದಕ್ಕಿದ್ದಂಗೆ ಈಗಂತ ಅಂದರೆ ನನಗೂ ನಂಬೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೋತಾರೆ ಸಂಗೀತ ಮನೇಲಿ ಎಲ್ಲರ. ಮತ್ತೇನಪ್ಪ ಅಂತಂದರೆ, ಈ ಕಡೆ ಈ ಭೂಮಿಗೂ ಕೂಡ ಸರಿಯಾಗಿ ಹೋಗಿದ್ದಾರೆ. ಏನಂತಂದರೆ, ನನ್ನ ಹೆಂಡ್ತಿನ ಸಾಯಿಸೋರಿಗೆ ನಾನೆಲ್ಲ ಬೇಲ್ ಕೊಡಿಸ್ಬೇಕಾ ಅಂತ. ಇನ್ನು ಹೇರ್ ಬರ್ಡ್ಸ್ ತೊಗೊಂಡು ಬಂದಿರ್ತಾರೆ. ಯಾರು? ನಮ್ಮ ಅಜಿತ್ ಅವರು. ಭೂಮಿಗೆ ಟ್ರೈನಿಂಗ್ ಹೋಗ್ತಾಳೆ, ಗುಂಡಿನ ಶಬ್ದ ಅಂದರೆ ಆಗೋದಿಲ್ಲ ಅಲ್ವಾ, ಇದೇ ಮೇನು ನಿನಗೆ, ಈ ಏರ್ ಬರ್ಡ್ಸ್ ಹಾಕ್ಕೊಂಡು ನೀನು ಫೈರ್ ಮಾಡಿದ್ರೆ ನಿನಗೆ ಭಯ ಆಗಲ್ಲ ಅಂತ ಹೇಳ್ತಾರೆ. ಈಗ ಕಿಲಕಿಲ ಅಂತ ನೆಗಕ್ಕೆ ಶುರು ಮಾಡಿಬಿಡ್ತಾಳೆ. ಯಾರು? ಭೂಮಿ. ಏನು ಹೇಳ್ತಿದ್ದೀರಾ ಸಾಹೇಬ್ರೆ ನೀವು, ಇದನ್ನ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ನೆಗಕ್ಕೆ ಶುರು ಮಾಡ್ತಾಳೆ. ಅಲ್ಲ ಇದೇನಿದು ಅಂತ, ಅದೇ ನನ್ನ ಹತ್ರ ದುಡ್ಡಿರಲಿಲ್ವಲ್ಲ, ಅದಕ್ಕೆ ನನಗೆ ಏರ್ಫೋನ್ ತರೋಕ್ಕಾಗಲಿಲ್ಲ, ಏರ್ಬಡ್ಸ್ ತಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ವಾಕ್ ಚಕಮಕಿ ನಡೆಯುತ್ತೆ. ಆಮೇಲೆ ಸ್ವಲ್ಪ ರೂಲ್ಸು ರೆಗ್ಯುಲೇಷನ್ನು ಹೇಳಕ್ಕೆ ಬರ್ತಾರೆ. ಓ ಸಾಹೇಬ್ರೆ, ನನಗೆಲ್ಲ ಸತ್ಯನ ಟ್ರೈನ್ ಮಾಡಿದ್ದಾರೆ ಬಿಡಿ ಅಂತ ಹೇಳ್ಬಿಟ್ಟು ಪಟಪಟ ಅಂತ ಇಂಗ್ಲೀಷಲ್ಲಿ ಮಾತಾಡ್ತಾಳೆ. ಹೆಂಗೆ ನಾವು ಅಂತ ಕೂಡ ಕೇಳ್ತಾಳೆ. ಸೊ ಅಜಿತು ಎಷ್ಟು ಬೇಕೋ ಅಷ್ಟು ಟ್ರೈನಪ್ಪನ್ನು ಮಾಡ್ತಾ ಇದ್ದಾರೆ ಭೂಮಿಗೆ. ಆದರೆ ಭೂಮಿ ಅದನ್ನು ಲೈಟಾಗಿ ತೊಗೋತಾ ಇದ್ದಾಳೆ. ಸೊ ಈ ಕಡೆ ಅಂಜು ಬದಲಾವಣೆ ಸದ್ಯಕ್ಕೆ ನೋಡೋಕೆ ಖುಷಿ ಆಗ್ತಿದೆ. ಇನ್ನೇನು ಮಾಡೋದು, ಮನೆತನದ ಮಾನ ಮರ್ಯಾದೆ, ಮೊದಲೇ ಕೊಲೆ ಆಪಾದನೆ ಹೊತ್ಕೊಂಡಿರೋ ಶ್ರವಣು ಈಗ ಇವಳು ಕೂಡ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾಳೆ ಅಂದರೆ ನಮ್ಮ ಮನೆತನದ ಮಾನ ಮರ್ಯಾದೆ ಏನಾಗಬೇಕು ಅಂತ ನಿನಗೆ ಬೇಲ್ ಕೊಡಿಸಿದ್ದೀನಿ ಅಂದರೆ, ಇಲ್ಲಿ ದೇವಯಾನಿಗೆ ಬೇಲ್ ಆಗೇ ಬಿಡ್ತು ರೀ. ಯಾರು ಕೊಡಿಸಿರೋದು ಬೇಲು? ಯಾಕಂದರೆ ಇವ್ರು ರಿಸೆಪ್ಷನ್ ಬೇರೆ ಇದೆ. ರಿಸೆಪ್ಷನ್ಗೆ ದೇವಯಾನಿ ಬರಬೇಕು ಅನ್ನೋದು ಈ ಭೂಮಿ ಒಂದೇ ಸಮ ಮಾತಲ್ಲೇ ಎಲ್ಲರೂ ಕಟ್ಟಾಕಿ ಬಿಡ್ತಾಳೆ. ನಿಮಗೆಲ್ಲ ಗೊತ್ತಲ್ವಾ. ಸೊ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ ಭೂಮಿ. ಸೊ ಬೇಲ್ ಕೊಡಿಸಿ ಒಂದು ಮಾತು ಹೇಳ್ತಾರೆ, ನೋಡು ದೇವಯಾನಿ, ನಾನು ನಿನಗೆ ಬೇಲ್ ಕೊಡಿಸಿರೋದು ಒಂದೇ ಕಾರಣ, ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಬರಬಾರ್ದು. ನನ್ನ ತಮ್ಮ ರಮಣ್ ಯಾವುದೇ ರೀತಿ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾನು ಅದನ್ನು ನಂಬೋದು ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಒಳಗಡೆ ಏನಾದರೂ ಆಗಿರ್ಬೋದಾ? ಒಳಸಂಚುಗಳು ಏನಾದರೂ ನಡೆದಿರ್ಬೋದಾ? ದೇವಯಾನಿ ಏನಾದರೂ ಶ್ರವಣ್ಗೆ ಬೇಕು ಅಂತ ಹೇಳಿದಾಳೆ ಅಂತ ಅನಿಸಿರ್ಬೋದಾ? ಅದಕ್ಕೆ ಬೇಲ್ ಕೊಡಿಸಿದ್ದಾರೆ. ಇನ್ನೊಂದು ಸತಿ ನನ್ನ ಶಾರದಾ ಅಕ್ಕ ಪಕ್ಕ ಕೂಡ ಸುಳಿ ಕೂಡ್ದು ಅಂತ ವಾರ್ನ್ ಕೂಡ ಮಾಡ್ತಾರೆ. ಏನಾಗ್ಬೋದು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.